ಕಣ್ಬಿಟ್ಟು ನೋಡು. ಇಷ್ಟು ದಿನ ನನ್ನ ಮಗ ಮುಖದಲ್ಲಿ ಎಂಥ ನಗು ನೋಡಿರ್ಲಿಲ್ಲ. ಈ ನಗು ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆಕಾಶ್. ನಾನು ಹೇಳ್ಕೊಟ್ಟಿದ್ದಷ್ಟೇ, ಎಲ್ಲ ಮಾಡಿದ್ದು ಚಿಂಟುನೇ. ಚಿಂಟು ಇಸ್ ವೆರಿ ಕ್ರಿಯೇಟಿವ್. ಎನಿವೆ ಥ್ಯಾಂಕ್ ಯು. ಅಲ್ಲ ಮಾಯ, ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲ ನಿನ್ನ ಬಾಸ್ಗೆ ನನ್ನ ಬಗ್ಗೆ ಏನು ಹೇಳ್ಬೇಡ ಅಂತ. ಹೋಗಿ ಹೋಗಿ ನಾನು ಅಮೆರಿಕಾಗೆ ಹೋಗೋ ವಿಷಯನ ಅವನ ಹತ್ರ ಹೇಳಿದ್ಯಲ್ಲ ನೀನು. ನವೀನ್, ನಾನು ನಿನ್ ಬಗ್ಗೆ ಚಾಡಿ ಹೇಳಿಲ್ಲ ಕಣೋ. ಜಸ್ಟ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್. ನನ್ಗಾದ ಸಂತೋಷನ ಅವ್ರ ಹತ್ರ ಹೇಳ್ಕೊಂಡೆ ಅಷ್ಟೇ. ನಾನು ಆ ಕೆಲಸ ಬಿಟ್ಮೇಲೆ ಆ ಕಡೆ ತಲೆ ಕೂಡ ಹಾಕಲ್ಲ. ಓಕೆನಾ? ನೀನು ಕೆಲಸ ಬಿಡ್ತಾ ಇದೀಯಾ? ಯಾಕೆ? ಮದ್ವೆ ಆದ್ಮೇಲೆ ನಿನ್ ಜೊತೆ ಅಮೆರಿಕಾಗ್ ಹಾರಕ್ಕೆ. ಏನಂತ್ಯಾ? ನೋಡು ಮಾಯ, ಅಲ್ಲಿಗೆ ನೀನು ಈಗಲೇ ಬರಕ್ ಆಗಲ್ಲ. ಯು ಮೇ ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್. ನೋಡಮ್ಮ, ನಾನು ಮೊದಲು ಅಲ್ಲಿಗೆ ಹೋಗಿ ಸೆಟ್ಲ್ ಆಗಬೇಕು. ಆಮೇಲೆ ಅಲ್ಲಿ ವಾಸಕ್ಕೆ ಹೇಗೆ ಅಂತ ತಿಳ್ಕೊಂಡು ಮುಂದಿನ ಯೋಚನೆ ಮಾಡಬೇಕು. ನಾನಂತೂ ನಮ್ಮ ಬಾಸಿಗೆ ಹೇಳ್ಬಿಟ್ಟಿದ್ದೀನಿ, ಸರ್ ನಾನು ಸದ್ಯದಲ್ಲೇ ಮದ್ವೆ ಆಗ್ತಿದ್ದೀನಿ. ಮದ್ವೆ ಆದ ತಕ್ಷಣ ಅಮೆರಿಕಾಕ್ ಹೋಗ್ತಾ ಇದೀನಿ ಅಂತ. ನನ್ ಪೋಸ್ಟ್ಗೆ ಸರಿ ಯಾರನ್ನಾದ್ರೂ ಹಾಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ. ಈ ಸಲ ಬಾಸ್ ಒಪ್ಕೊಂಡಿದ್ದಾರೆ. ಎಲ್ಲಾ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಎಲ್ಲರೂ ಗ್ರೀನ್ ಸಿಗ್ನಲ್ ತೋರಿಸಿದ್ರೆ ನೀನ್ ಯಾಕೆ ರೆಡ್ ಸಿಗ್ನಲ್ ಹಾಕೊಂಡಿದ್ಯಾ? ಅದಾ, ನೀನು ಅಮೆರಿಕಾಗೆ ಬಂದ್ರೆ ನೀನ್ ಸಂಭ್ರಮ ಹೇಗಿರುತ್ತೆ ಅಂತ ನಾನು ಹೊರಗೆ ಎಂಜಾಯ್ ಮಾಡ್ತಿದ್ದೆ. ಯಾಕಿಷ್ಟೊಂದು ಕೇರ್ಲೆಸ್ ಆಗಿದ್ಯಾ? ಸಾರಿ, ಕೈ ಜಾರ್ಬಿಡ್ತು. ನಾನು ಕಾಫಿ ಚಿಲ್ಲದ್ರ ಬಗ್ಗೆ ಹೇಳಿದ್ದಲ್ಲ, ನಿನ್ನ ಆರೋಗ್ಯದ ಬಗ್ಗೆ. ಲೋ, ಯಾಕೋ ಬೆಳಗ್ಗೆ ಬೆಳಗ್ಗೆ ಹೆಂಡತಿ ಕ್ಲಾಸ್ ಹೋಗ್ಬಿಟ್ಟಿದ್ಯಾ? ಬಾರಪ್ಪ ಮಹಾನುಭಾವ, ನಿನ್ನೆ ಎಂಥ ಟೆನ್ಷನ್ ಕೊಟ್ಬಿಟ್ಯಪ್ಪ. ನಾನೇನ್ ಮಾಡ್ದೆ? ಅಲ್ಲ, ಒಂದು ಮಾತು ಇನ್ಫಾರ್ಮೇಶನ್ ಕೊಡಬಾರ್ದಾಯ್ತಾ? ಸೃಷ್ಟಿಯನ್ನ ಮನೆ ಕರ್ಕೊಂಡ್ಬಂದಿದ್ದೀನಿ ಅಂತ. ಆ ವಿಷಯಕ್ಕೆ ನಾನು ಅವ್ರ ಹತ್ರ ಆಗ್ಲೇ ಸಾರಿ ಕೇಳಾಯ್ತು. ನೀನು ಮೊದಲು ಹುಷಾರಾಗು. ಮನೆಯಲ್ಲೇ ನರಳತಾ ಕೂತಿದ್ರೆ ಹುಷಾರಾಗೋದಿಲ್ಲ. ಕಾಯಿಲೆ ವಾಸಿ ಮಾಡಕ್ಕೆ ಅಂತೇನೆ ಜನ MBBS ಓದಿ ಡಾಕ್ಟರ್ ಆಗಿ ನಿನ್ನಂಥ ಗಿರಾಕಿಲಿ ಕಾಯ್ತಾ ಕೂತಿದ್ದಾರೆ. ನೀವು ಹೋಗಿ ಫೀಸ್ ಕೊಟ್ಟು ಔಷಧಿ ತಗೊಂಡ್ರೇನೆ ಕಾಯಿಲೆ ವಾಸಿ ಆಗೋದು, ಗೊತ್ತಾಯ್ತಾ? ಬಾರೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾಯಾ. ಏನಿದು ಇನ್ನೂ ಆಫೀಸಿಗೆ ಬಂದೇ ಇಲ್ಲ? ಸರ್, ಅದು ಇವತ್ತು ನನಗೆ ಲೀವ್ ಬೇಕಾಗಿತ್ತು. ವಾಟ್ ಹ್ಯಾಪನ್? ಮತ್ತೇನಾದ್ರು ಪ್ರಾಬ್ಲಮಾ? ನೋ ಸರ್, ಅದು ಇವತ್ತು ನನ್ನ ಮನಸ್ಸು ಸರಿಗಿಲ್ಲ. ನಾನು ಅಲ್ಲಿಗೆ ಬಂದರೂ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಸರ್. ಓಕೆ ಓಕೆ, ಟೇಕ್ ಲೀವ್. ಏನಾದರೂ ಸಮಸ್ಯೆ ಇದ್ದರೆ ಫೋನ್ ಮಾಡು. ಬನ್ನಿ, ಏನು ತಗೊಳ್ತೀರಾ? ಕಾಫಿ, ಟೀ? ಇಲ್ಲಿ ಪೇಷಂಟ್ ಯಾರು? ಇವ್ರಿ ಡಾಕ್ಟ್ರೆ. ಮತ್ತೆ ಟ್ರೀಟ್ ಮಾಡೋಣ ಅಂತ ನಾ ಬಂದ್ರೆ ಕಾಫಿ ತಗೋತಿರೋ ಟೀ ತಗೋತಿರೋ ಅಂತ ಅವರೇ ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರಲ್ರಿ. ನೀವು ಬಂದಿದ್ ಗಾಬರಿ ನೋಡಿ ಪೇಷಂಟ್ ತುಂಬಾ ಸೀರಿಯಸ್ ಏನೋ, ಆಂಬ್ಯುಲೆನ್ಸ್ನೇ ಕರೆಸ್ಬೇಕೇನೋ ಅನ್ಕೊಂಡಿದ್ದೆ. ಸ್ವಲ್ಪ ಶೀತ ಆಗಿದೆ ಅಷ್ಟೇ. ಶೀತ ಅಂತೂ ಆಗಿದೆ ಅಲ್ವಾ? ಚೆಕ್ ಮಾಡ್ಬಿಡ್ತೀನಿ ಬಿಡಿ. ಬನ್ನಿ ಕೂತ್ಕೊಳ್ಳಿ. ಕೈ ಕೊಡಿ. ಶೀತ ಆಗಿದೆ, ಸುಸ್ತು ಬೇರೆ ಇದೆ, ಎರಡಕ್ಕೂ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರೇ, ನಿಮ್ಮ ಫೀಸು? ಅದವ್ರು ಆಗ್ಲೇ ಕೊಟ್ಟಿದ್ದಾರೆ. ಎಲ್ಲಿ